ಮೇರು ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕವನ್ನು ಧ್ವಂಸ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ವಿಷ್ಣು ಸೇನಾ ಸಮಿತಿ ತಾಲೂಕು ಅಧ್ಯಕ್ಷರಾದ ನವರಂಗ್ ವೆಂಕಟಸ್ವಾಮಿ ರವರ ನೇತೃತ್ವದಲ್ಲಿ ಕಾಲ್ನಡಿಗೆ ಜಾಥಾ ಮತ್ತು ಹೋರಾಟವನ್ನು ಹಮ್ಮಿಕೊಳ್ಳಲಾಯಿತು. ಪಟ್ಟಣದ ಮಹಾರಾಜ ವೃತ್ತದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕಾಲ್ನಡಿಗೆ ಜಾಥಾ ಮುಖಾಂತರ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ಚಲನಚಿತ್ರ ಲೋಕದಲ್ಲಿ ಜನಮನಗಳ ಮನಗೆದ್ದ ಕನ್ನಡದ ಶ್ರೇಷ್ಠ ನಟರಾದ ವಿಷ್ಣುವರ್ಧನ್ ರವರ ಸ್ಮಾರಕವನ್ನು ಕಿಡಿಗೇಡಿಗಳು ರಾತ್ರೋರಾತ್ರಿ ಧ್ವಂಸ ಮಾಡಿರುವುದು ಅಭಿಮಾನಿಗಳ ಮನಸ್ಸಿಗೆ ನೋವುಂಟು ಮಾಡಿದ್ದು, ರಾಜ್ಯದ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಅದೇ ರೀತಿಯಲ್ಲಿ ಮಾಲೂರು ತಾಲೂಕಿನ ವಿಷ್ಣು ಸೇನಾ ಸಮಿತಿ ತಾಲೂಕು ಅಧ್ಯಕ್ಷರಾದ ನವರಂಗ್ ವೆಂಕಟಸ್ವಾಮಿ ನೇತೃತ್ವದಲ್ಲಿ ಕಾಲ್ನಡಿಗೆ ಜಾಥಾವನ್ನು ಅನೇಕ ಅಭಿಮಾನಿಗಳು ಕನ್ನಡ ಪರ ಸಂಘಟನೆಗಳಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದು, ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಶಿರಸುದಾರರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರು ಕೆ. ವೇಣು, ಅಧ್ಯಕ್ಷರಾದ ನವರಂಗ್ ವೆಂಕಟಸ್ವಾಮಿ, ಸರ್ವೇಶ್ ನಾಗೋಂಡಳ್ಳಿ, ಸುರೇಶ್ ಬಾಬು ಎಂಬಿ, ಸಿಎಂ ಚಿಕ್ಕಾಪುರ ಕಡ್ತೂರು, ಶಿವು ಯಾರಬ್, ವಿಷ್ಣು, ಶ್ರೀನಿವಾಸ್ ಕಡ್ತೂರು, ನೊಸಗೆರೆ ರಾಜವರ್ಧನ್, ಸುಬ್ರಹ್ಮಣ್ಯ, ಮಣಿವರ್ಧನ್, ವಿನಾಯಕ, ಶ್ರೀನಿವಾಸ್, ಅಂಬರೀಶ್, ಸೌಂದರ್ರಾಜ್, ಆಟೋ ನಾಗೇಶ್, ವಿಷ್ಣು, ಚಿಕ್ಕ ಕಡ್ತೂರು, ಮುನಿಯಪ್ಪ, ಪೆರುಮಾಳ್, ಮಾಲೂರು ಕನ್ನಡ ಪರ ಸಂಘಟನೆಗಳು, ಅಭಿಮಾನಿಗಳು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಏನಿದ್ರು ಅವರು ಇಡೀ ಕರ್ನಾಟಕದ ಒಂದು ಮೇರು ನಟರು. ಇಂತಹ ಮಹಾನ್ ವ್ಯಕ್ತಿಯ ಸಮಾಧಿಯನ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಿದ್ದು, ಕೆಲವು ಕಾರಣಾಂತರಗಳಿಂದ ಅಲ್ಲಿ ಕೋರ್ಟಲ್ಲಿ ಮೊಕದ್ದಮೆ ಅಂತ ಹೇಳ್ಬಿಟ್ಟು ಇವತ್ತು ವಿನಾಕಾರಣ ಆ ಸಮಾಧಿಯನ್ನು ಧ್ವಂಸಗೊಳಿಸಿದ್ದಾರೆ. ದಯವಿಟ್ಟು ನಾವು ಸರ್ಕಾರವನ್ನು ಇವತ್ತು ಕೇಳ್ತಾ ಇದ್ದೀವಿ, ದಯವಿಟ್ಟು ಮರು ನಿರ್ಮಾಣ ಮಾಡಿಕೊಡಿ ಸಮಾಧಿಯನ್ನ. ಇವತ್ತು ಶಾಸಕ ವಿಷ್ಣುವರ್ಧನ್ ಅವರು 200 ಚಿಲ್ಲರೆ ಚಿತ್ರಗಳನ್ನು ನಡೆಸಿದ್ದಾರೆ. ಇವತ್ತು ಇಡೀ ರಾಜ್ಯಾದ್ಯಂತ 7 ಕೋಟಿ ಕನ್ನಡಿಗರ ಹೃದಯದಲ್ಲಿ ಆರಾಧ ದೈವರಾಗಿದ್ದಾರೆ. ಇಂತಹ ಮಹಾನ್ ನಟರ ಕನ್ನಡದ ಕುವರನ ಒಂದು ಸಮಾಧಿಯನ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ಇವತ್ತು ಧ್ವಂಸ ಮಾಡಿರ್ತಕ್ಕಂಥದ್ದು ಖಂಡನೀಯ. ದಯವಿಟ್ಟು ನಿಮ್ಗೇನಾದರೂ ರಾಜ್ಯ ಸರ್ಕಾರದವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ದಯವಿಟ್ಟು ಮರು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಯಾರೇ ಆ ಕಿಡಿಗೇಡಿಗಳು ಯಾರಿದ್ದಾರೋ ಆ ಕಿಡಿಗೇಡಿಗಳನ್ನು ಬಂಧಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಅಂತ ಸರ್ಕಾರವನ್ನು ನಾವು ಒತ್ತಾಯಿಸ್ತಾ ಇದ್ದೀವಿ. ಬಂಧುಗಳೇ, ನಟಿಸ್ಕೊಂಡು ಬಂದಿದ್ದಾರೆ. ನಟ ಅಂದರೆ ವಿಷ್ಣುವರ್ಧನ್ ಅವರು ಮನಸ್ಸು ಎಂಥದ್ದು ಅಂದರೆ ಕರುಣಾಮಯಿ, ಹೃದಯವಂತ, ಅವರ ಹೆಸರಿಗೆ ಅದೇ ಥರ ಜೀವನವನ್ನು ನಡೆಸ್ಕೊಂಡು ಕನ್ನಡದ ಮೇರು ನಟ ವಿಷ್ಣುವರ್ಧನ್ ಅವರು ಅಂತ ಮಹಾನ್ ವ್ಯಕ್ತಿಯ ಸ್ಮಾರಕವನ್ನು ಧ್ವಂಸ ಮಾಡಿದ್ದಾರೆ. ದಯವಿಟ್ಟು ತುಂಬ ನೋವಿನ ಸಂಗತಿ. ರಾಜ್ಯ ಸರ್ಕಾರದಿಂದ ಮಾಲೂರು ತಾಲೂಕಿನ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿಂದ ಉಗ್ರವಾದ ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ದಯವಿಟ್ಟು ಆ ಧ್ವಂಸವನ್ನು ಮಾಡಿದಂತಹ ಕಿಡಿಗೇಡಿಗಳಿಗೆ ಕಾನೂನು ಪ್ರಕಾರ ಶಿಕ್ಷೆಯಾಗಬೇಕು ಮತ್ತು ಎಲ್ಲ ಅಭಿಮಾನಿಗಳ ಆಸೆಯಂತೆ ಶಾಸಕ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಗೌರವವಾಗಿ ರೂಪುಗೊಳ್ಳಬೇಕು ಎಂದು ಮಾನ್ಯತೆ ತಾಲೂಕಿನ ವತಿಯಿಂದ ನಾನು ಮನವಿ ಮಾಡ್ತಾ ಇದ್ದೇನೆ.